ಸೊ ಒಂದು ನ್ಯೂ ಟ್ಯಾಕ್ಸ್ ರಿಜಮ್ ಅನ್ನ ಯಾರು ಆಪ್ಟ್ ಮಾಡ್ಕೊಳ್ತಾರೋ ಸುಮಾರು 17,500 ರೂಪಾಯಿಯಷ್ಟು ಅವರಿಗೆ ತೆರಿಗೆ ಉಳಿಸೋದಕ್ಕೆ ಈ ಮುಖ್ಯವಾಗಿ ಅವಕಾಶ ಆಗಿದೆ. ಇನ್ನು ಸಹಜವಾಗಿ ನಾವು ನಿರೀಕ್ಷಣೆ ಯಾವುದರ ಬೆಲೆ ಏರಿಕೆ ಆಗಿದೆ, ಯಾವುದರ ಬೆಲೆ ಇಳಿಕೆ ಆಗುತ್ತೆ ಅಂತ ಹೇಳಿ. ಹಾಗಂತ ಗೌರ್ಮೆಂಟ್ ಏನು ನಾವು ಮೊಬೈಲ್ ಚಾರ್ಜರ್ ಬೆಲೆ ಇಳಿಸಿದೀವಿ, ಮತ್ತೊಂದು ಇಳಿಸಿದೀವಿ ಅನ್ನುವಂಥದ್ದನ್ನು ಹೇಳೋದಕ್ಕಿಂತ ಈ ಕಸ್ಟಮ್ ಡ್ಯೂಟಿಯನ್ನ ಇಳಿಸಿದೀವಿ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದೆ. ಸೊ ಆ ಕಾರಣಕ್ಕಾಗಿ ಯಾವ್ದಾವ್ದರ ಬೆಲೆ ಇಳಿಯುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಒಂದು ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಸೊ ಕಸ್ಟಮ್ಸ್ ಇಳಿಕೆ ಯಾವ್ದಾವ್ದಾಗಿದೆ, ಇಂಪೋರ್ಟ್ ಹಾಗೆ ಎಕ್ಸ್ಪೋರ್ಟ್ ಮೇಲೆ ಕಸ್ಟಮ್ಸ್ ಇಳಿಕೆ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಒಂದಷ್ಟು ಬೆಲೆ ಇಳಿಕೆ ಆಗ್ಬೋದಾ ಅಂತ ಚಾನ್ಸಸ್ ಇರುತ್ತೆ. ಆ ಪ್ರಕಾರವಾಗಿ ನೋಡೋದಾದ್ರೆ ಮೊಬೈಲ್ ಚಾರ್ಜರ್ ಬೆಲೆ ಇಳಿಕೆ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಸೊ ಯಾಕೆ ಅಂತ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗಿನ ಕಸ್ಟಮ್ ಡ್ಯೂಟಿಯನ್ನ ನಾವು ವಿನಾಯಿತಿ ಕೊಡ್ತಾ ಇದೀವಿ ಅನ್ನೋಂತನ ಇವತ್ತು ಸರ್ಕಾರ ಹೇಳಿದೆ. ಎಷ್ಟೆಷ್ಟು ಆಮೇಲೆ ಮೊಬೈಲ್ಗೆ ಯಾಕೆ ಅಂತ ಅಂದ್ರೆ ಭಾರತ ಮೊಬೈಲ್ ಮ್ಯಾನುಫ್ಯಾಕ್ಚರ್ಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳಿದಾಗೆ ಸುಮಾರು 30% ಪ್ರಗತಿಯನ್ನ ಸಾಧಿಸಿದೆ ಅನ್ನುವಂಥದ್ದನ್ನ ನಿನ್ನೆ ಆರ್ಥಿಕ ಸಮೀಕ್ಷಾ ವರದಿಯಲ್ಲಿ ನಾವು ಗಮನಿಸಿದೀವಿ. ಐಫೋನ್ ಅಂತ ಆಮೇಲೆ ಸ್ಯಾಮ್ಸಂಗ್ ಇದಕ್ಕೆ ಹೆಚ್ಚಿನ ಕೊಡುಗೆ ಕೊಡ್ತಾ ಇವೆ. ಆ ಕಾರಣಕ್ಕಾಗಿ ಹೆಚ್ಚಿನ ಮೊಬೈಲ್ ಹಬ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಇದೊಂದು ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ ಆಗಿರ್ಬೋದು. ಮೊಬೈಲ್ ಫೋನ್ ಹಾಗೆ ಮೊಬೈಲ್ ಚಾರ್ಜರ್ಗಳ ಬೆಲೆ ಇಳಿಕೆ ಆಗ್ಬೋದು. ಯಾಕೆ ಅಂತ ಅಂದ್ರೆ ಅಗೇನ್ ನಾನು ಹೇಳಿದಾಗೆ ಇದರ ಮೇಲಿನ ಕಸ್ಟಮ್ ಡ್ಯೂಟಿಯನ್ನ ಕಡಿಮೆ ಮಾಡಲಾಗಿದೆ ಅನ್ನುವಂಥದ್ದನ್ನ ಇವತ್ತು ಹೇಳಿದ್ರೆ ಇಂತಿಷ್ಟು ಪರ್ಸೆಂಟೇಜ್ ಅಂತ. ಕ್ಯಾನ್ಸರ್ ಚಿಕಿತ್ಸಕ ಔಷಧಿಗಳ ಮೇಲಿನ ತೆರಿಗೆಗೂ ಕೂಡ ವಿನಾಯಿತಿಯನ್ನ ಕೊಡಲಾಗಿದೆ. ಅದರಲ್ಲೂ 3 ಔಷಧಿಗಳಿಗೆ ಸಂಬಂಧಪಟ್ಟಂಗೆ ಅದು ಯಾವುದು ಅನ್ನುವಂಥ ಪರ್ಟಿಕ್ಯುಲರ್ ಆಗಿ ಹೇಳಲಿಲ್ಲ, ಬಟ್ 3 ಔಷಧಿಗಳಿಗೆ ಸಂಬಂಧಪಟ್ಟಂಗೆ ನಾವು ಪೂರ್ಣ ಕಸ್ಟಮ್ ಡ್ಯೂಟಿಯನ್ನ ತೆಗಿತಾ ಇದ್ದೀವಿ ಅನ್ನುವಂಥ ಹೇಳಿ ಬಹಳ ಉತ್ತಮವಾದಂತಹ ಸಂಗತಿ. ಯಾಕೆ ಅಂತ ಅಂದ್ರೆ ದೇಶದಲ್ಲಿ ಕ್ಯಾನ್ಸರ್ ಪೀಡಿತರು ಬಹಳ ಹೆಚ್ಚಾಗ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಏನಾದ್ರೂ ಬಂದ್ರೆ ಆತನ ಕುಟುಂಬ ಆರ್ಥಿಕವಾಗಿ ಕೊಲ್ಯಾಪ್ಸ್ ಆದಂಗೆ ಆ ಮಟ್ಟಿಗೆ ಅಷ್ಟು ಕಾಸ್ಟ್ಲಿಯೆಸ್ಟ್ ಆಗಿರುವಂತದ್ದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿನಾಯಿತಿಯನ್ನು ಕೊಟ್ಟರೆ ಅಟ್ ದ ಸೇಮ್ ಟೈಮ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಚಿಕಿತ್ಸೆ ಕೊಡುವಂತ ನಿಟ್ಟಿನಲ್ಲಿ ಹಾಸ್ಪಿಟಲ್ಗಳನ್ನು ಕೂಡ ಅತಿ ಹೆಚ್ಚಾಗಿ ಮಾಡಬೇಕಾದಂಥದ್ದು ಅನಿವಾರ್ಯತೆ ಬಹಳ ಇದೆ. ಅದ್ರ ಕಡೆಗೆ ಏನು ಗಮನ ಕೊಟ್ಟಂಗೆ ಕಂಡು ಬರ್ತಾ ಇಲ್ಲ. ಬಟ್ ಔಷಧಿಗಳಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ವಿನಾಯಿತಿ ಕಂಡು ಬರ್ತಾ ಇದೆ. ಚಿನ್ನ ಬೆಳ್ಳಿ ಬಹಳ ಏರಿಕೆ ಹಾದಿಯಲ್ಲಿರುವಂಥದ್ದು. ಮುಂಚೆ ಎಲ್ಲ ಹೇಳ್ತಾ ಇದ್ರು ಶೇರ್ ಮಾರ್ಕೆಟ್ ಇದ್ರೆ ಚಿನ್ನ ಬೆಳ್ಳಿ ಬೆಲೆ ಕಡಿಮೆ ಆಗುತ್ತೆ ಅಂತ. ಬಟ್ ಈಗ ಹಂಗಲ್ಲ, ಎರಡೂ ಕೂಡ ಏರ್ತಾ ಇರುವಂತದ್ದು ಸಂದರ್ಭ. ಯಾಕಂದ್ರೆ ಆ ಮಟ್ಟಿಗೆ ಡಿಮಾಂಡ್ ಇದೆ ಭಾರತದಲ್ಲಿ ಚಿನ್ನ ಬೆಳ್ಳಿಗೆ ಸಂಬಂಧಪಟ್ಟಂಗೆ. ಸೊ ಆ ಬೆಲೆ ಏರಿಕೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಮಧ್ಯಮ ವರ್ಗ ಎಲ್ಲ ಬಹಳ ಕಷ್ಟಪಡ್ತಾ ಇತ್ತು, ಬಡ ಮಧ್ಯಮ ವರ್ಗದವರು. ಸೊ ಈಗ 6% ಅಷ್ಟು ಕಸ್ಟಮ್ಸ್ ಡ್ಯೂಟಿಯನ್ನ ಇಳಿಕೆ ಮಾಡಿರುವಂತ ಕಾರಣಕ್ಕಾಗಿ ಕೊಂಚ ಇಳಿಕೆ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಚಿನ್ನ ಬೆಳ್ಳಿಗೆ ಸಂಬಂಧಪಟ್ಟಂಗೆ 6% ಇಳಿಕೆ ಆಗುತ್ತೆ. ಪ್ಲಾಟಿನಂಗೆ ಸಂಬಂಧಪಟ್ಟಂಗೆ 6.4% ಅಷ್ಟು ಕಸ್ಟಮ್ ಡ್ಯೂಟಿಯನ್ನ ಇಳಿಕೆ ಮಾಡಲಾಗುತ್ತೆ ಅನ್ನುವಂತ ಹೇಳಿದ್ದಾರೆ. ಇನ್ನು ಸೋಲಾರ್ ಪ್ಯಾನಲ್ಗಳಿಗೆ ಸಂಬಂಧಪಟ್ಟ ಹಾಗೆ ದೇಶ ಸೌರಶಕ್ತಿಯ ಮುಖೇನವಾಗಿ ವಿದ್ಯುತ್ ತಯಾರಿಸುವಂತ ನಿಟ್ಟಿನಲ್ಲಿ ಬಹಳ ಹೆಚ್ಚಿನ ಗಮನವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇನ್ಫ್ಯಾಕ್ಟ್ ಈ ಸೋಲಾರ್ ಪ್ಯಾನಲ್ಗೆ ಸಂಬಂಧಪಟ್ಟ 300 ಯೂನಿಟ್ ಅಷ್ಟು ವಿದ್ಯುತ್ ಅನ್ನ ಆಯಾ ಮನೆಗಳಲ್ಲೇ ಉತ್ಪಾದನೆ ಮಾಡಿಕೊಂಡು ಅವರು ವಿದ್ಯುತ್ ಅನ್ನ ಸೆಲ್ಫ್ ಆಗಿ ಉತ್ಪಾದನೆ ಮಾಡುವಂತ ನಿಟ್ಟಿನ ಒಂದು ಯೋಜನೆ ಇದೆ. ಅದನ್ನ ಮುಂದುವರಿಸ್ತೀವಿ ಅನ್ನುವಂಥದ್ದನ್ನ ಹೇಳೋದ್ರ ಜೊತೆಗೆ ಈ ಸೋಲಾರ್ ಪ್ಯಾನಲ್ಗಳ ಮೇಲಿನ ತೆರಿಗೆಯನ್ನು ಕೂಡ ಇಳಿಕೆ ಮಾಡ್ತೀವಿ ಅನ್ನುವಂಥದ್ದನ್ನ ಸರ್ಕಾರ ಹೇಳಿದೆ. ಈ ಕಾರಣಕ್ಕಾಗಿ ಸ್ವಲ್ಪ ಅನುಕೂಲ ಆಗ್ಬಹುದು. ಸೊ ಆಮದು ಮಾಡಿಕೊಳ್ಳುವ ಬಟ್ಟೆಗಳ ಮೇಲಿನ ತೆರಿಗೆಯನ್ನ ಇಳಿಕೆ ಮಾಡಲಾಗಿದೆ. ಸೊ ಆಮದು ಮಾಡಿಕೊಳ್ಳುವ ಬಟ್ಟೆಗಳ ಮೇಲಿನ ತೆರಿಗೆ ಅಂತ ಅಂದ್ರೆ ಏನು? ಸೊ ಬಹುತೇಕ ಬ್ರ್ಯಾಂಡ್ಸ್ ಗಳೇನು ಈ ದೊಡ್ಡ ಬ್ರ್ಯಾಂಡ್ಸ್ ಗಳಿಗೆ ಸಂಬಂಧಪಟ್ಟಂಗೆ ಹೆಚ್ಚು ಆಮದು ಆಗುವಂಥದ್ದು ಭಾರತದಲ್ಲಿ. ಸೊ ಅದು ಯಾವ ಮಟ್ಟಿಗೆ ಅಂತಂದ್ರೆ ಇಲ್ಲಿ ಪ್ರೊಡಕ್ಷನ್ ಆಗಿ ಮತ್ತೆ ಇಟಾಲಿಗೆ ಹೋಗಿ ಇಟಾಲಿಯಿಂದ ಮತ್ತೆ ಬರುವಂತದ್ದು ಕೂಡ ಇದೆ ಸಿಸ್ಟಮ್. ಸೊ ಹಾಗೆ ಇದು ಯಾವ ರೀತಿಯಾಗಿ ಇದು ಅಪ್ಲಿಕೇಬಲ್ ಆಗುತ್ತೆ ಅನ್ನೋದು ನಾವು ನೋಡ್ತಾ ಇದ್ರೆ ಆಮದು ಮಾಡಿಕೊಳ್ಳುವಂತ ಬಟ್ಟೆಗಳ ಮೇಲಿನ ತೆರಿಗೆ ಇಳಿಕೆ ಆಗುವಂತ ಕಾರಣಕ್ಕಾಗಿ ಬಟ್ಟೆಗಳ ಮೇಲಿನ ಬೆಲೆ ಸ್ವಲ್ಪ ಕಮ್ಮಿ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಹಾಗೆ ಸುಮಾರು 25 ಖನಿಜಗಳ ಮೇಲಿನ ತೆರಿಗೆಯನ್ನ ಕೂಡ ಕೇಂದ್ರ ಸರ್ಕಾರ ಇಳಿಸುವಂತ ನಿಟ್ಟಿನ ಪ್ರಸ್ತಾವನೆಯನ್ನ ಇವತ್ತಿನ ಬಜೆಟ್ ನಲ್ಲಿ ಉಲ್ಲೇಖ ಮಾಡಿದೆ. ಹಾಗಾಗಿ ಬೇರೆ ಬೇರೆ ಇದು ಅದರಲ್ಲಿ ನೋಡಿ ಲಿಥಿಯಂಗೆ ಸಂಬಂಧಪಟ್ಟಂಗೆ, ಕಾಪರ್ಗೆ ಸಂಬಂಧಪಟ್ಟಂಗೆ ಅಬಕಾರಿ ಶುಲ್ಕ, ಇದೇ ರೀತಿಯಾಗಿ ಸುಮಾರು 25 ಖನಿಜಗಳಲ್ಲಿ ಕಾಪರ್ಗೆ ಸಂಬಂಧಪಟ್ಟಂಗೆ ವೈರ್ಗಳ ಬೆಲೆಯಲ್ಲಿ ನಾವೇನಾದ್ರು ಸ್ವಲ್ಪ ನಿರೀಕ್ಷೆ ಮಾಡ್ಬೋದಾ, ಕಮ್ಮಿ ಆಗಬಹುದಾ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥ ನೋಡ್ಬೋದು. ಇನ್ನು ಲಿಥಿಯಂಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಎಲೆಕ್ಟ್ರಿಕ್ ಕಾರ್ಗಳಿಗೆ ಸಂಬಂಧಪಟ್ಟ ಬ್ಯಾಟರಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ನಿಟ್ಟಿನ ಖನಿಜಗಳು, ಸೊ ಅವುಗಳ ಕೂಡ ಕಸ್ಟಮ್ ಡ್ಯೂಟಿ ಸ್ವಲ್ಪ ಇಳಿಕೆ ಆಗಿದೆ. ಪ್ಲಾಸ್ಟಿಕ್ ಉಪಕರಣಗಳಿಗೆ ಸಂಬಂಧಪಟ್ಟ ಹಾಗಿನ ಕೂಡ ಆಮೇಲೆ ವಿದ್ಯುತ್ ಉಪಕರಣಗಳಿನ ಸಂಬಂಧಪಟ್ಟ ಹಾಗಿನ ಆಮೇಲೆ ಬಟ್ಟೆ ಸಂಬಂಧಪಟ್ಟಂಗೆ ನಾನು ಮೊದಲೇ ಹೇಳಿದಾಗೆ ಆಮದು ಮಾಡ್ಕೊಳ್ಳುವಂತ ಬಟ್ಟೆಗೆ ಸಂಬಂಧಪಟ್ಟಂಗೆ ಕಸ್ಟಮ್ ಡ್ಯೂಟಿ ವಿಚಾರವನ್ನು ಹೇಳಿರೋದನ್ನ ಬಿಟ್ರೆ ಉಳಿದಂತ ಬಟ್ಟೆ ಎಕ್ಸ್ಪೋರ್ಟ್ ಮತ್ತೊಂದಕ್ಕೆ ಸಂಬಂಧಪಟ್ಟಾಗಿನ ಬೆಲೆ ಏರಿಕೆ ಆಗಬಹುದಾದಂತ ಚಾನ್ಸಸ್ ಇದೆ. ಚರ್ಮ ಉತ್ಪನ್ನ ಆಮೇಲೆ ಸೀ ಫುಡ್ ಬೆಲೆ ಕೂಡ ಇಳಿಕೆ ಆಗಬಹುದಾ ಅಂತ ಚಾನ್ಸಸ್ ಇದೆ. ಅಗೇನ್ ಅಲ್ಲಿಗೆ ಸಂಬಂಧಪಟ್ಟಂಗೆ ಕೂಡ ಕಸ್ಟಮ್ ಡ್ಯೂಟಿಯನ್ನ ಇಳಿಕೆ ಮಾಡಲಾಗ್ತಾ ಇದೆ. ಈ ಕಾರಣಕ್ಕಾಗಿ